ಹಾಯ್, ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಈಗ KCET ಸಂಬಂಧಿಸಿದ ಎರಡನೇ ರೌಂಡ್, ಬಟ್ ನೀಟ್ ಕೋರ್ಸಸ್ಗೆ ಸಂಬಂಧಿಸಿದಂತೆ ಫಸ್ಟ್ ರೌಂಡ್. ಈಗ MBBS ಹಾಗೆ BDS ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ನಂತರ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬಾ ಗಮನವಿಟ್ಟು ನೋಡಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿ ಸೀಟ್ಸ್ ಇರುತ್ತೆ. MBBSಗೆ ಸಂಬಂಧಿಸುತ್ತೆ ಗೌರ್ಮೆಂಟ್ ಸೀಟ್ ಇರುತ್ತೆ, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇರುತ್ತೆ, ಪ್ರೈವೇಟ್ ಸೀಟ್ ಅಂತ ಇರುತ್ತೆ. ಅದ್ರ ನಂತರ ಈ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಂತರ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಈಗ ಪ್ರೈವೇಟ್ ಕಾಲೇಜ್ಗಳಲ್ಲಿ ಏನಿರುತ್ತೆ, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇರುತ್ತೆ, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಇರುತ್ತೆ, ಹಾಗೆ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ. ಸೊ ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಅದನ್ನ ನೋಡ್ಕೊಂಡೇ ಎಂಟರ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಗ ಮ್ಯಾನೇಜ್ಮೆಂಟ್ ಸೀಟ್ಗೆ ಫೀಸ್ ತುಂಬಾ ಜಾಸ್ತಿ ಇರುತ್ತೆ, ಸರಿನಾ? ನಂತರ ಪ್ರೈವೇಟ್ ಸೀಟ್ಗೂ ಕೂಡ ಗೌರ್ಮೆಂಟ್ ಸೀಟ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಫೀಸ್ ಇರುತ್ತೆ, ಅರೌಂಡ್ ಒಂದು 12 ಲ್ಯಾಕ್ ಇರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ 30 ಲ್ಯಾಕ್ 40 ಲ್ಯಾಕ್ ಡಿಪೆಂಡ್ಸ್, ಯಾವ ಕಾಲೇಜ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಫೀಸ್ ಜಾಸ್ತಿ ಇರುತ್ತೆ. ಈಗ ಕೆಲವು ವಿದ್ಯಾರ್ಥಿಗಳು ನಾನು ಗೌರ್ಮೆಂಟ್ ಸೀಟ್ಗೆ ಅಷ್ಟೇ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಸರಿ, ನಿಮ್ಗೊಂದು ಪ್ರಯಾರಿಟಿ ಆರ್ಡರ್ನ ಹೇಳೋದಾದ್ರೆ, ಸ್ಟಾರ್ಟಿಂಗ್ ನಿಮ್ಮ ರ್ಯಾಂಕ್ ಏನೇ ಇರಲಿ, ರ್ಯಾಂಕ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಎಂಟರ್ ಮಾಡೋದಲ್ಲ, ಎಂಟರ್ ಮಾಡಬೇಕು. ಬಟ್ ಈಗ ನಿಮ್ಗೆ ಇಷ್ಟ ಇರುವಂತಹ ಕಾಲೇಜಸ್ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು. ನಿಮ್ಗೆ ಸಿಗುತ್ತೋ ಇಲ್ವೋ ನಿಮ್ಮ ರ್ಯಾಂಕ್ ಪ್ರಕಾರ ಅದು ಬೇರೆ ವಿಷಯ. ನಿಮಗೆ ಆ ಕಾಲೇಜ್ ಇಷ್ಟ ಇದೆ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಎಲ್ಲರೂ ಕೂಡ ಗೌರ್ಮೆಂಟ್ ಸೀಟ್ ಅನ್ನ ಟ್ರೈ ಮಾಡ್ತೀರಾ, ಕಡಿಮೆ ಫೀಸ್ ಅಲ್ಲಿ ಅಡ್ಮಿಷನ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಸೊ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ, ಗೌರ್ಮೆಂಟ್ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ. ಅದರ ನಂತರ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ 1.5 ಲ್ಯಾಕ್ ಫೀಸ್ ಅನ್ನೋ ಇದೆ ಅದಕ್ಕೆ. ಸೊ ಅದನ್ನ ಆಡ್ ಮಾಡ್ಕೊಳ್ಳೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಗೌರ್ಮೆಂಟ್ ಕಾಲೇಜಸ್. ನೆಕ್ಸ್ಟ್ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಅದನ್ನ ಆಡ್ ಮಾಡ್ಕೊಳ್ಬೇಕು, ಸರಿನಾ? ಅದರ ನಂತರ ಈ ಪ್ರೈವೇಟ್ ಸೀಟ್ ಅಂತ ಬರುತ್ತೆ, ಅದರ ಫೀಸ್ ಅರೌಂಡ್ ಒಂದು 12 ಲ್ಯಾಕ್ ಇರುತ್ತೆ. ಎಲ್ರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ. ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿದ್ರು, ನಾನು ಗೌರ್ಮೆಂಟ್ ಸೀಟ್ ಸಿಕ್ಕರಷ್ಟೇ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ರ್ಯಾಂಕ್ ಚೆನ್ನಾಗಿ ಬಂದಿದೆ ಅವ್ರಿಗೂ, ಸಿಗತ್ತೆ ಅವರಿಗೆ ಗೌರ್ಮೆಂಟ್ ಸೀಟ್. ಬಟ್ ಅದೇ ಗೌರ್ಮೆಂಟ್ ಸೀಟ್ ಅಷ್ಟೇ ಟ್ರೈ ಮಾಡ್ತೀನಿ. ಮ್ಯಾನೇಜ್ಮೆಂಟ್ ಸೀಟ್ ತುಂಬಾ ಜನರಿಗೆ ಆಗಲ್ಲ, ತುಂಬಾ ಹೆವಿ ಫೀಸ್ ಇರುತ್ತೆ. ನಂತರ ಪ್ರೈವೇಟ್ ಸೀಟ್ ಕೂಡ 12 ಲ್ಯಾಕ್ ಕೂಡ ಡಿಫಿಕಲ್ಟ್ ಅನ್ಸುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು. ಸೊ ಆ ರೀತಿ ಇತ್ತು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ, ನೀವು ಗೌರ್ಮೆಂಟ್ ಸೀಟ್ಸ್ ಅನ್ನ ಆಡ್ ಮಾಡ್ಕೋತೀರಾ. ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಅದರ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇದನ್ನ ಆಡ್ ಮಾಡ್ಕೊಳ್ಳೋದು. ಬಾಕಿದೀಗ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಹಾಗೆ ಮ್ಯಾನೇಜ್ಮೆಂಟ್ ಸೀಟ್ ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂದ್ರೆ ಅದನ್ನ ಆಪ್ಷನ್ ಲಿಸ್ಟ್ ಅಲ್ಲೇ ಆಡ್ ಮಾಡೋದಕ್ಕೆ ಹೋಗ್ಬೇಡಿ, ಸರಿನಾ? ನಂತರ MBBS ಕೋರ್ಸ್ಗೆ ಸಂಬಂಧಿಸಿದಂತೆ ಅಥವಾ ಜನರಲ್ ಆಗಿ ಮೆಡಿಕಲ್ ಕೋರ್ಸ್ಗೆ ಸಂಬಂಧಿಸಿದಂತೆ ಪ್ರತಿ ಅಡ್ಮಿಷನ್ ಏನಿದೆ ಅದು ಕೌನ್ಸಿಲಿಂಗ್ ಮೂಲಕನೇ ಆಗತ್ತೆ. ಯಾರಾದ್ರೂ ಬಂದು ನಾನ್ ನಿಮ್ಗೆ ಸೀಟ್ ಕೊಡ್ತೀನಿ, ನಾನ್ ನಿಮ್ಗೆ ಸೀಟ್ ಕೊಟ್ಬಿಡ್ತೀನಿ, ನೀವು ಫೀಸ್ ಕೊಡಿ ನನಗೆ ಅಂತ ಹೇಳಿದ್ರೆ ಕೊಡೋದಕ್ಕೆ ಹೋಗ್ಬೇಡಿ. ಸರಿ, ಇಷ್ಟೇ ವಿಷಯ. ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 13. ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ, ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.